ಇಲ್ಲಿರಂತ ಎಲ್ಲ ಯುವಕರು ಇವತ್ತು ಮಾಲೂರು ತಾಲೂಕಿನ ಒಳ್ಳೆಯದಕ್ಕೋಸ್ಕರ ಶಕ್ತಿ ತುಂಬಲಿಕ್ಕೆ ಭಾರತೀಯ ಜನತಾ ಪಕ್ಷವನ್ನು ಕಟ್ಟೋದ್ರ ಕಡೆ ತಾವೆಲ್ಲರೂ ಸಹ ಕೈ ಜೋಡಿಸಬೇಕು ಅಂತ ನಾನು ತಮ್ಮಲ್ಲಿ ಪ್ರತಿ ಗ್ರಾಮದವರು ಈಗಾಗಲೇ ಯಾರ್ಯಾರು ನೋಂದಣಿ ಮಾಡ್ಕೊಂಡಿದ್ದೀರೋ ಪ್ರತಿ ಊರಿಗೂ ಸಹ 360 ವಿಲೇಜ್ಗೂ ಸಹ ತಲುಪಿಸುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾ ಸಾಮಾನ್ಯ ಮಾಳುವ ಹುಡುಗರನ್ನ ಪುಟ್ಟ ಹುಡುಗರನ್ನ ಸೇರಿಸಿ ಅವರಲ್ಲಿ ಆಟದ ಜಾಗೃತಿಯನ್ನ ಮೂಡಿಸುವುದರ ಮೂಲಕ ನೀವು ಕಾಯ್ತಾ ಇದ್ದೀರಿ. ಭಾಷಣದಿಂದ ಏನೋ ಪ್ರಯೋಜನ ಆಗಲ್ಲ. ಹೂಡಿ ವಿಜಯ್ ಕುಮಾರ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಬಹಳ ಅವ್ರಿಗೆ ಯುವಕರಂದ್ರೆ ತುಂಬಾ ಇಷ್ಟ. ಅವ್ರ ಯುವ ಮೋರ್ಚಾದ ಅಧ್ಯಕ್ಷರಾಗಿರ್ಬೇಕಾದ್ರೆ ನಗರದಿಂದ 2-3 ಟೀಮು ಸೇರಿ 30ರಿಂದ 32 ಟೀಮು ಫೈನಲ್ ಮಾಲೂರು ತಾಲೂಕಲ್ಲಿ ಕಾರ್ಯಕ್ರಮ ನಡೀತದೆ. ಅಂದ್ರೆ ಕೇವಲ ಮತ ತಗೊಳ್ಳೋದಷ್ಟೇ ಅಲ್ಲ, ಮತದಾರನ ಎಲ್ಲಾ ಕಷ್ಟಗಳಿಗೂ ಸ್ಪಂದಿಸುವವನೇ ನಾಯಕ ಅಥವಾ ಜನಪ್ರತಿನಿಧಿ. ಕರೋನಾ ಕಾಲದಲ್ಲಿ ಹಸಿದ ಹೊಟ್ಟೆಗಳಿಗೆ ಅನ್ನ ನೀಡಿದ ಅನ್ನದಾನಿ, ರೋಗಿಗಳಿಗೆ ವ್ಯಾಕ್ಸಿನೇಷನ್ ಮತ್ತು ರೋಗ ಪೀಡಿತ ಏರಿಯಾಗಳಿಗೆ ರೋಗ ನಿರೋಧಕ ಸಿಂಪಡಣೆ ಮಾಡಿದ ನಾಯಕ. ಈಗ ಯುವಕರಿಗಾಗಿ ಅವರು ಕ್ರೀಡಾ ಸ್ಫೂರ್ತಿಯಲ್ಲಿ ತುಂಬುವ ನಿಟ್ಟಿನಲ್ಲಿ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸದೃಢ ಆರೋಗ್ಯ ಹೊಂದಬೇಕೆಂದು ಹಾಗೂ ಯುವಕರಲ್ಲಿ ಚೈತನ್ಯ ತುಂಬುವ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಯುವಕರಿಗೆ ಹುರುಪು ತುಂಬುವ ಕೆಲಸ ಮಾಡಲಾಗುತ್ತೆ. ಅದರಂತೆಯೇ ಯುವ ಕ್ರೀಡಾ ಪ್ರತಿಭೆಗಳಿಗೆ ಕ್ರೀಡಾ ಕಿಟ್ ವಿತರಣಾ ಕಾರ್ಯಕ್ರಮ ಮಾಲೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ನೂರಾರು ಸಂಖ್ಯೆಯಲ್ಲಿ ಯುವಕರು ಆಗಮಿಸಿದ ಎಲ್ಲ ದೃಶ್ಯಗಳನ್ನ ನೋಡಿ ಬರೋಣ ಬನ್ನಿ. ಇವತ್ತು ದಿವಸ ಕ್ರೀಡಾ ಉತ್ಸವ ಕ್ರೀಡಾಪಟುಗಳಿಗೆ ಹೌದು, ಕ್ರೀಡೆ ಎಂದ್ರೆ ಯುವಕರಿಗೆ ಎಲ್ಲಿಲ್ಲದ ಉತ್ಸಾಹ. ಇದರ ನೇತೃತ್ವವನ್ನ ಸಮಾಜ ಸೇವಕ ಬಿಜೆಪಿ ಮುಖಂಡ ಹೂಡಿ ವಿಜಯರವರು ವಹಿಸಿಕೊಂಡಿದ್ರು. ಮೊದಲಿಗೆ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಈ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಉಪಸ್ಥಿತರಿದ್ದ ಗಣ್ಯರಿಗೆ ಶಿವಾಜಿ ಮಹಾರಾಜರ ಭಾವಚಿತ್ರಗಳನ್ನ ವಿತರಿಸಲಾಯಿತು. ಭಾರತೀಯ ಜನತಾ ಪಕ್ಷವನ್ನ ಕಟ್ಟೋದ್ರ ಮುಖಾಂತರ ಜನರ ಸೇವೆಯನ್ನ ಮಾಡೋದಕ್ಕೆ ಬಂದಂತ ಸನ್ಮಾನ್ಯ ಹೂಡಿ ವಿಜಯ್ ಕುಮಾರ್ ಅವರು ಕೊರೋನಾ ಅನ್ನೋ ಮಹಾಮಾರಿ ಯಾವ ಗ್ರಾಮಗಳಿಗೂ ಸಹ ಹೋಗ್ಲಿಕ್ಕೆ ಬಿಡದೇ ಇದ್ದಂತ ಸಮಯದಲ್ಲಿ ನಾವು ಜನರ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಆ ಒಂದು ಕೊರೋನಾ ಸಂದರ್ಭದಲ್ಲಿ ಎಲ್ಲ ಗ್ರಾಮಗಳಿಗೆ ಸ್ಯಾನಿಟೈಸೇಷನ್ ಮಾಡೋದ್ರ ಮುಖಾಂತರ ಆಹಾರದ ಕೊರತೆ ಯಾರಿಗಿದೆ ಆಹಾರವನ್ನು ಒದಗಿಸೋದ್ರ ಮುಖಾಂತರ, ಔಷಧಿ ಕೊರತೆ ಯಾರಿಗಿದೆ ಔಷಧಿಯನ್ನು ಕೊಡೋದ್ರ ಮುಖಾಂತರ ತಾಲೂಕಿನ 2.5 ಲಕ್ಷ ಮಾಸ್ಕ್ ಅನ್ನ ಜನರಿಗೆ ಕೊಡೋ ಆಡಳಿತವನ್ನು ಕೊಟ್ಟಿದ್ದಾರೆ. ಭಾರತ ದೇಶವನ್ನ ಪ್ರಪಂಚಕ್ಕೆ ಗುರುವಾಗಿ ನೋಡುವಂತ ಒಂದು ಕೆಲಸ ಆಗಬೇಕು ಅಂತ ಇವತ್ತು ನರೇಂದ್ರ ಮೋದಿ ಅವರು ಹಗಲು ರಾತ್ರಿ ಜನರ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಮಾಲೂರಿನಲ್ಲಿ ಸಹ ಸನ್ಮಾನ್ಯ ಹೂಡಿ ವಿಜಯ್ ಕುಮಾರ್ ಅವರು ಇಡೀ ಆರೋಗ್ಯವನ್ನು ಕಾಪಾಡುವಂತ ಸಲುವಾಗಿ 55,000 ಕುಟುಂಬಗಳಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನು ಕೊಡುವಂತ ಒಂದು ಕೆಲಸ ಮಾಡಿದರು. ಪ್ರತಿ ಗ್ರಾಮಗಳಿಗೆ ಅವ್ರದ್ದೇ ಆದಂತ ಟೀಮ್ ಅನ್ನ ಕಳಿಸಿ ಆ ಗ್ರಾಮಗಳಲ್ಲೇ ನೋಂದಣಿ ಮಾಡಿಸಿ ಆ ಕಾರ್ಡ್ ಅನ್ನ ತರಿಸಿ ಪ್ರತಿಯೊಬ್ಬರಿಗೂ ಆರೋಗ್ಯದ ದೃಷ್ಟಿಯಲ್ಲಿ 55,000 ಕುಟುಂಬಗಳಿಗೆ ಇವತ್ತು ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ ಸನ್ಮಾನ್ಯ ಹೂಡಿ ವಿಜಯ್ ಕುಮಾರ್ ಅವರು. ಅದೇ ರೀತಿ ಕಾರ್ಮಿಕರಿಗೆ
5,000 ಕುಟುಂಬಗಳಿಗೆ ಈ ಶ್ರಮ್ ಕಾರ್ಡ್ ಕೊಟ್ಟಂತವರು ಸನ್ಮಾನ್ಯ ಊಡಿ ವಿಜಯ್ ಕುಮಾರ್ ಅವರು. ಇವತ್ತು ತಾಲೂಕಿನಾದ್ಯಂತ ದೇವಸ್ಥಾನಗಳ ಜೀರ್ಣೋದ್ಧಾರ ಇರ್ಬೋದು, ಅಯ್ಯಪ್ಪ ಸ್ವಾಮಿ ಭಕ್ತರಿರ್ಬೋದು, ಓಂ ಶಕ್ತಿ ಶಕ್ತಿಯರಿರ್ಬೋದು, ದೇವಸ್ಥಾನಗಳಿಗೆ ಕಳಿಸ್ಲಿಕ್ಕೆ ಸಹಾಯಧನವನ್ನು ಕೊಟ್ಟಂತ ಸನ್ಮಾನ್ಯ ಊಡಿ ಸಾಮಾನ್ಯ ಮಾಳುವ ಹುಡುಗರನ್ನ ಪುಟ್ಟ ಹುಡುಗರನ್ನ ಸೇರಿಸಿ ಅವರಲ್ಲಿ ಆಟದ ಜಾಗೃತಿಯನ್ನ ಮೂಡಿಸುವುದರ ಮೂಲಕ ಇಡೀ ಭಾರತೀಯ ಸಮಾಜ ಹೆಮ್ಮೆ ಪಡುವಂತ ಒಂದು ಸೈನ್ಯವನ್ನ ನಿರ್ಮಾಣ ಮಾಡ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜರು. ತಮಗೆಲ್ಲರಿಗೂ ಕೂಡ ಗೊತ್ತಾಗಿದೆ, ವಿದೇಶಿಯರೇನಾದ್ರೂ ಭಾರತಕ್ಕೆ ಬಂದಾಗ ಆ ಎಲ್ಲ ವಿದೇಶಿ ಅಧಿಕಾರಿಗಳನ್ನ ಭಾರತದ ಕೆಲವೊಂದಷ್ಟು ಪ್ರದೇಶಗಳಿಗೆ ಕರೆದುಕೊಂಡು ಹೋಗುವಂಥದ್ದು ಒಂದು ಸಂಪ್ರದಾಯ. 1960-70ರ ದಶಕದಲ್ಲಿ ವಿಯೆಟ್ನಾಂ ಅನ್ನುವಂಥ ದೇಶದಿಂದ ಅಧಿಕಾರಿಗಳ ಒಂದು ನಿಯೋಗ ಭಾರತಕ್ಕೆ ಬರ್ತದೆ. ನಮ್ಮ ಭಾರತದ ಎಲ್ಲ ಅಧಿಕಾರಿಗಳು ವಿಯೆಟ್ನಾಂನಿಂದ ಬಂದಂತಹ ಅಧಿಕಾರಿಗಳನ್ನ ಬೇರೆ ಬೇರೆ ಭಾಗಗಳಿಗೆ ಕರ್ಕೊಂಡು ಹೋಗ್ತಾರೆ. ದೆಹಲಿಯ ಅನೇಕ ಪ್ರದೇಶಗಳಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ನಿಮಗೆ ಆಶ್ಚರ್ಯ ಅನ್ನಿಸ್ಬೇಕು, ಆ ಎಲ್ಲ ಪ್ರದೇಶಗಳಿಗೆ ಸುತ್ತಾಟ ಆದ ನಂತರ ವಿಯೆಟ್ನಾಂ ಅಧಿಕಾರಿಗಳು ಕೇಳ್ತಾರೆ, ಬರೀ ಇಷ್ಟೇನಾ, ನಮಗೆ ಇನ್ನೂ ಒಂದು ಪ್ರದೇಶಕ್ಕೆ ಹೋಗಬೇಕು, ನಮ್ಮ ನೆತ್ತಿ ಜನ ಮಕ್ಕಳು ನೀವು ಕಾಯ್ತಾ ಇದ್ದೀರಿ. ಭಾಷಣದಿಂದ ಏನೋ ಪ್ರಯೋಜನ ಆಗಲ್ಲ. ಈ ನಿಮ್ಮ ಉತ್ಸಾಹ ನರೇಂದ್ರ ಮೋದಿ ಅವರಿಗೆ ತಲುಪಂತ ಒಂದ್ಸತಿ ಜೈಕಾರ ಹಾಕೋಣ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಈ ಒಂದು ಶುಭೋತ್ಸವದಲ್ಲಿ ನಾನು ಬಂದು ನಿಮ್ಮೆಲ್ಲರ ಮಧ್ಯೆ ಬಂದು ನಿಂತ್ಕೊಂಡಿದ್ದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಮಾಲೂರು ಯುವ ಕ್ರೀಡಾ ಪ್ರತಿಭೆಗಳ ಸಹಕಾರದಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಂತ ನೆರೆದಿದ್ದಂತಹ ಗಣ್ಯರು ತಿಳಿಸಿದ್ರು. ನಿರ್ವಹಣೆ ಮಾಡುವ ಒಂದು ಜವಾಬ್ದಾರಿ ನಮ್ಮ ಮಾಲೂರಿನ ಪ್ರೊಡೆನ್ಷಿಯಲ್ ತಂಡಕ್ಕೆ ಸಿಕ್ಕಿದೆ. ಈ ನಿರ್ವಹಣೆಯನ್ನು ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಮುಗಿಸ್ಕೊಡ್ತೀವಿ ಅನ್ನೋ ಒಂದು ನಂಬಿಕೆಯಿಂದ ಆಶ್ವಾಸನೆಯನ್ನು ಕಾರ್ಯರೂಪಕ್ಕೆ ಬರೋಕ್ಕೆ ನಾನು ಪೂರ್ತಿಯಾಗಿ ಸಹಕಾರ ಕೊಡ್ತೀನಿ ಅಂತ ಹೇಳಿಸ್ತೀನಿ. ಧನ್ಯವಾದಗಳು. ವೇದಿಕೆ ಮೇಲೆ ಆಗಮಿಸಿರುವ ಎಲ್ಲ ಹಿರಿಯರಿಗೂ, ಬಂದಿರುವಂಥ ಎಲ್ಲ ಬಂಧು ಬಳಗದವರಿಗೂ ನನ್ನ ಒಂದು ಹೃತ್ಪೂರ್ವಕವಾದ ನಮನಗಳು. ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ಕ್ರೀಡಾ ಉತ್ಸವವನ್ನು ನೋಡೋದಕ್ಕೆ ಎಷ್ಟು ಜನ ಸೇರಿದ್ದೀರಾ. ಹಾಗೆ ಇವತ್ತು ಆದರ್ಶ್ ಗೋಕಾಲೆ ಅವರು ಬಂದಿದ್ದಾರೆ, ಉಪನ್ಯಾಸಕರು. ಬಹಳ ಅಂದರೆ ಸ್ವಲ್ಪ ವಿಚಾರ ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ಬಹಳ ಅದ್ಭುತವಾಗಿ ವಿಚಾರವಾದಿಗಳು ವಿಚಾರಗಳನ್ನ ಮಾತಾಡ್ತಾರೆ, ವಿಚಾರಗಳನ್ನ ತಿಳಿಸ್ತಾರೆ. ರಾಷ್ಟ್ರ ರಕ್ಷಣೆ ಬಗ್ಗೆ ನಮ್ಮೆಲ್ರಿಗೂ ಒಂದು ಕಿಚ್ಚು ತರುವಂಥ ಭಾಷಣವನ್ನು ಮಾಡಿದ್ದಾರೆ. ಇದಕ್ಕೆ ಊಡಿ ವಿಜಯ್ ಕುಮಾರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಬಹಳ ಅವ್ರಿಗೆ ಯುವಕರಂದರೆ ತುಂಬ ಇಷ್ಟ. ಅವರು ಯುವ ಮೋರ್ಚಾದ ಅಧ್ಯಕ್ಷರಾಗಿರ್ಬೇಕಾದ್ರೆ ಬಹಳ ಕ್ರೀಡಾಪಟುಗಳನ್ನ ಗುರುತಿಸಿ ಅವ್ರಿಗೆ ಒಂದು ಸ್ಟೇಟ್ ಲೆವೆಲು, ನ್ಯಾಷನಲ್ ಲೆವೆಲು, ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗುವಂಥ ಸಹಾಯ ಕೂಡ ಅವರು ಒಂದು ಅಧಿಕಾರದಲ್ಲಿ ಇರಬೇಕಾದ್ರೆ ಮಾಡಿದ್ದಾರೆ. ಸೊ ಅಂಥ ವ್ಯಕ್ತಿಗೆ ನಿಮ್ಮ ಮಾಲೂರು ಕ್ಷೇತ್ರಕ್ಕೆ ಸಿಕ್ಕಿದ್ದಾರೆ. ಸೊ ನಾನು ಅವರ ಒಂದು ಹೆಂಡತಿಯಾಗಿ ಖುಷಿ ಪಡ್ತೀನಿ. ಯಾಕಂದರೆ ಇನ್ನು ಮಾಲೂರು ಯುವ ಕ್ರೀಡಾ ಉತ್ಸವದ ನಿಮಿತ್ತ ಶ್ರೀ ಮೋದಿ ನಿವಾಸದ ಬಳಿ ಕ್ರೀಡಾ ಕಿಟ್ ವಿತರಣಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. 700ಕ್ಕೂ ಹೆಚ್ಚು ಕ್ರಿಕೆಟ್ ಹಾಗೂ ವಾಲಿಬಾಲ್ ತಂಡಗಳು ಈ ಸಮಾರಂಭದಲ್ಲಿ ಭಾಗವಹಿಸಿ ಕ್ರಿಕೆಟ್ ಹಾಗೂ ವಾಲಿಬಾಲ್ ಕಿಟ್ಗಳನ್ನು ಪಡೆದುಕೊಂಡ್ರು. ಕ್ರಿಕೆಟ್ ಪಂದ್ಯಾವಳಿಗಳು ಬಂದಿದೆ, 250ಕ್ಕಿಂತ ಹೆಚ್ಚು ವಾಲಿಬಾಲ್ ತಂಡಗಳು ಬಂದಿದ್ದಾವೆ. ಇವೆಲ್ಲ ಸೇರಿ ಅವರವರು ಪಂಚಾಯತಿನಲ್ಲಿ ಆಡಿಸಿ ಫೈನಲ್ 28 ಗ್ರಾಮ ಪಂಚಾಯತಿಯಿಂದ ಒಂದೊಂದು ಟೀಮು, ನಗರದಿಂದ 2-3 ಟೀಮು ಸೇರಿ 30ರಿಂದ 32 ಟೀಮು ಫೈನಲು ಮಾಲೂರು ತಾಲೂಕಲ್ಲಿ ಕಾರ್ಯಕ್ರಮ ನಡೀತದೆ. ಈ ಒಂದು ಕಾರ್ಯಕ್ರಮದ ವಿಚಾರಗಳು ತಮಗೆಲ್ಲ ವಿಚಾರ ಈಗಾಗಲೇ ತಲುಪಿದೆ. ಯಾವ ರೀತಿ ಮಾಡಬೇಕು ಏನು ಅಂತ ಎಲ್ಲರೂ ಏನಕ್ಕೆ ಕಾಯ್ತಾ ಇದ್ರು ಅಂತ ನಮಗೆ ಗೊತ್ತಿದೆ. ಯಾರು ಯೋಚನೆ ಮಾಡಬೇಡಿ. ಎಲ್ರಿಗೂ ಇವತ್ತು ಇಲ್ಲಿ ಯಾರೆಲ್ಲ ಬಂದು ಭಾಗವಹಿಸಿದ್ರು, ಪ್ರತಿ ಗ್ರಾಮದವರು ಈಗಾಗಲೇ ಯಾರ್ಯಾರು ನೋಂದಣಿ ಮಾಡ್ಕೊಂಡಿದ್ರು, ಪ್ರತಿ ಊರಿಗೂ ಸಹ 360 ವಿಲೇಜ್ಗೂ ಸಹ ತಲುಪಿಸೋಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾ, ನಮಗೆ ಈ ಒಂದು ಕಾರ್ಯಕ್ರಮದ ಈ ಕಾರ್ಯಕ್ರಮದಲ್ಲಿ ಆದರ್ಶ ಗೋಕುಲ್ ಅವರು ಬಂದು ನಮಗೆ ನಿಜಕ್ಕೂ ಸಂತೋಷ ಆಗಿದೆ. ಇನ್ನು ಉಪನ್ಯಾಸಕರು ಹಾಗೆ ಹೆಸರಾಂತ ವಾಗ್ಮಿಗಳಾದ ಶ್ರೀ ಆದರ್ಶ ಗೋಖಲೆಯವರು ಮಾಲೂರಿನ ಯುವ ಕ್ರೀಡಾಪಟುಗಳಿಗೆ ತಮ್ಮ ಭಾಷಣದಿಂದ ಹುರುಪು ತುಂಬಿದ್ರು. ಪ್ರತಿಯೊಂದು ರಂಗದಲ್ಲೂ, ಪ್ರತಿಯೊಂದು ಕ್ಷೇತ್ರದಲ್ಲೂ, ಪ್ರತಿಯೊಂದು ನಿಮ್ಮಗಳ ಸೇವೆಯಲ್ಲಿ ನಾವೆಲ್ಲ ಸದಾ ಸಿದ್ಧ. ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ ಅನ್ನೋದು ತಮ್ಮೆಲ್ಲರಿಗೂ ಮನವರಿಕೆ ಆಗಿದೆ ಇಲ್ವೋ?
ಜೋರಾಗಿ ಹೇಳಿ, ಆಗಿದೆಯೋ ಇಲ್ವೋ? ಯಾರೇ ಕೆಲಸ ಮಾಡಲಿ ಭಾರತೀಯ ಜನತಾ ಪಕ್ಷದಲ್ಲಿ ಮೊದಲನೇದಾಗಿ ಸಮಾಜ ಸೇವೆಯಲ್ಲಿ ತೊಡಕೊಂಡು ಏನು ಕಷ್ಟ ಸುಖ ಜನಗಳ ಕಷ್ಟ ಸುಖಗಳಿಗೆ ಏನು ಇದೆ ತಿಳ್ಕೊಂಡು ಅವರಿಗೆ ಬೇಕಾದಂಥ ಸವಲತ್ತುಗಳನ್ನು ಒದಗಿಸೋ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಮುಂದಿರ್ತದೆ ಯಾವತ್ತೂ. ಮತ್ತು ಅದೇ ರೀತಿ ನೀವು ಬೇರೆ ಬೇರೆ ಪಕ್ಷಗಳನ್ನು ಹೋಲಿಕೆ ಮಾಡ್ಕೊಳ್ಳಿ. ಯಾವತ್ತಾದರೂ 100 ಪ್ಯಾಕೆಟ್ ಬ್ರೆಡ್ ಏನಾದರೂ ತೆಗೆದ್ರೆ ಇದೆಯಾ ಬೇರೆ ಬೇರೆ ಪಕ್ಷದವರು? ಕೇಳಿದ್ರೆ ಎಲ್ಲಾದರೂ ಬೇರೆ ಪಕ್ಷದವ್ರು ಕೇಳಿದಿರಾ? ಅಂತಾರಾಷ್ಟ್ರೀಯ ಮಾಸ್ಟರ್ ಕ್ರೀಡಾಕೂಟದಲ್ಲಿ ಕನ್ನಡದಲ್ಲಿ ಫುಲ್ ಟೀಮ್ ಇದೆಯೋ ದಯವಿಟ್ಟು ಇಲ್ಲಿ ಬನ್ನಿ. ನೆಕ್ಸ್ಟ್ ಕೋಡಿ ಒಟ್ಟಿನಲ್ಲಿ ಮಾಲೂರಿನ ಎಲ್ಲಾ ಕಷ್ಟಗಳಿಗೂ ಸ್ಪಂದಿಸುವ ನಿಟ್ಟಿನಲ್ಲಿ ದಾಪುಗಾಲಾಗ್ತಾ ಇದ್ದಾರೆ. ಇನ್ನು ಪಕ್ಷದ ಸಂಘಟನೆಯಲ್ಲಿ ಹಗಲಿರುಳು ಕೆಲಸ ಮಾಡುತ್ತಿರುವ ಹೂಡಿ ವಿಜಯಕುಮಾರ್ ಭವಿಷ್ಯದ ನಾಯಕರಾಗ್ತಾರೆಂದು ಮಾಲೂರಿನ ಜನ ಪಿಸುಗುಡುತ್ತಿದ್ದಾರೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.